ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಮನೇಲಿ ಹೇಗೆ ಮಾಡಿದ್ರಿ? ನಮ್ಮ ಮನೇಲಂತೂ ತುಂಬ ಚೆನ್ನಾಗಿ ನಡೀತಾ ಇದೆ. ಪೂಜೆ ಮಾಡಿದ್ದಾಯಿತು. ಪೂಜೆಗೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿದ್ವಿ. ಸಜ್ಜಿಗೆ ಜೊತೆ ಹಾಲಿಟ್ಟು ಪೂಜೆ ಮುಗಿಸಿದ್ವಿ. ಇವಾಗ ಇನ್ನೊಂದು ಸತಿ ಪೂಜೆ ಮಾಡಬೇಕು ಅಂತ, ನೈವೇದ್ಯ ಮಾಡಬೇಕು ಅಂತ ಅಂದ್ಬಿಟ್ಟು ಒಬ್ಬಟ್ಟು ಮಾಡ್ಕೊತಿದ್ದೀವಿ. ಫಸ್ಟೇ ಒಬ್ಬಟ್ಟು ಮಾಡಬೇಕು ಅಂತಂದರೆ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು, ದೇವ್ರನ್ನ ರೆಡಿ ಮಾಡೋದೇ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಸಜ್ಜಿಗೆ ಮಾಡಿ ಹಾಲಿಟ್ಬಿಟ್ಟು ಪೂಜೆನ ಮುಗಿಸಿದ್ವಿ. ಒಬ್ಬಟ್ಟು ತಟ್ಟೋದು ಅಂತಂದರೆ ಒಂದು ದೊಡ್ಡ ಕಲೆನೇ ಅಂತ ಹೇಳ್ಬೋದು. ಅದು ಬರ್ದಿರೋರ್ಗಂತೂ ತುಂಬ ಕಷ್ಟ. ನನ್ನ ತಂಗಿಗಂತೂ ಹೂರ್ಣ ಅಂದರೆ ತುಂಬ ಇಷ್ಟ, ತೊಗೊಂಡು ತಿಂತಾ ಇದ್ದಾಳೆ. ನಮ್ಮ ಮನೆ ದೇವ್ರ ಮನೆ ಇದು. ಪೂಜೆ ಎಲ್ಲ ಮುಗ್ದಿದೆ. ಪೂಜೆ ಅಲಂಕಾರ ಎಲ್ಲ ಮಾಡಿ ನೆಕ್ಸ್ಟು ದೇವ್ರನ್ನ ಇಲ್ಲಿಟ್ಟಿಲ್ಲ, ಹಾಲಲ್ಲಿ ಇಟ್ಟಿದ್ದೀವಿ. ತುಂಬ ಸುಂದರವಾಗಿ ರೆಡಿ ಮಾಡಿದ್ದೀವಿ, ನೋಡ್ಕೊಳ್ಳಿ. ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರ ಮುಗಿವೆ ಬಾಮ್ಮ. ದೇವ್ರ ಅಲಂಕಾರ ಹೇಗಿತ್ತು ಅಂತ ಸ್ವಲ್ಪ ದಯವಿಟ್ಟು ಹೇಳಿ. ನನಗೆ ತುಂಬ ಖುಷಿಯಿಂದ ಮಾಡಿದ್ದು, ಅದನ್ನು ಕೇಳಬೇಕು ಅಂತ ತುಂಬ ಆಸೆ ಆಗುತ್ತೆ. ನಾನು ಅರ್ಶಿನ ಕುಂಕುಮ ಕೊಡೋಕ್ಕೆ ಬಂದಿರೋನೆಲ್ಲ ಅದೇ ಕೇಳ್ತಾಯಿದ್ದೆ, ಹೇಗಿದೆ ಅಲಂಕಾರ ಅಂತ ಎಲ್ಲನೂ. ಹಬ್ಬದ ದಿನದವರೆಗೂ ನನಗೆ ಯಾವುದೇ ಸುಸ್ತು ಏನೂ ಆಗ್ತಾನೆ ಇರಲಿಲ್ಲ. ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಫುಲ್ಲು ಸುಸ್ತಾಗೋಗಿತ್ತು. ಇದು ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ಆಮೇಲೆ ಎಲ್ಲ ಎಡಿಟಿಂಗ್ ಮಾಡಿಕೊಂಡು ಆಮೇಲೆ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಬಿಟ್ಟು ಇಷ್ಟು ದಿವಸ ಆಯಿತು. ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೇ ಎಲ್ಲ ಹೆಣ್ಮಕ್ಳು ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ. ದೇವ್ರನ್ನ ಅಷ್ಟೇ ಚೆನ್ನಾಗಿ ರೆಡಿ ಮಾಡಿರ್ತಾರೆ. ದೇವಿನ ನೋಡೋಕ್ಕೂ ಖುಷಿ ಆಗುತ್ತೆ. ನಮ್ಮ ಮನೆಯಲ್ಲೆಲ್ಲ ಪೂಜೆ ಮಾಡಿ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಮ್ಮ ಅಕ್ಕ ಅವ್ರು ಕರೆದಿದ್ರು. ಹಬ್ಬದ ದಿವಸನೇ ಬರೋಕ್ಕೆ ಹೇಳಿದರು, ಆದರೆ ನಮಗೆ ಬರೋಕ್ಕಾಗಿರಲಿಲ್ಲ. ಸೊ ನೆಕ್ಸ್ಟ್ ಡೇ ನಾವು ಹೋಗಿದ್ದು ನಮ್ಮ ಅಕ್ಕ ಮನೆಗೆ. ನಮ್ಮ ಅಕ್ಕ ಮನೆಗೆ ಹೋಗಿ ಅಲ್ಲಿ ನಾವು ಹೋಗಿದ್ದು ಮಧ್ಯಾಹ್ನ ಆಗಿತ್ತು. ನಮ್ಮ ಅಕ್ಕ ಮುಂಚೆನೇ ಹೋಗಿರೋದ್ರಿಂದ ನಾನು ಬರ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ವೀಡಿಯೋ ಎಲ್ಲ ಮಾಡಿಕೊಂಡ್ರು. ಅವ್ರ ಜೊತೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿದ್ರು. ಅವ್ರು ಆಲ್ರೆಡಿ ಆಟಾಡ್ತಿದ್ರು ಒಳಗಡೆ. ನಾನು ನನ್ನ ಮಗಳು ನನ್ನ ಮಗ ಮಾತ್ರ ಹೋಗ್ತಾಯಿದ್ದೀವಿ. ನಾನು ಕಾಲಲ್ಲಿರೋದ್ರಿಂದ ನನ್ನ ಮಗನ್ನ ನಮ್ಮ ಅಕ್ಕಂಗೆ ಕೊಟ್ಟಿದ್ದೆ. ಹಾಯ್ ಮಾಡಿಸ್ತಿದ್ದಾರೆ, ಎಲ್ಲ ಮಕ್ಕಳು ಆಟಾಡ್ತಿದ್ದಾರೆ ನನ್ನ ಮಕ್ಕಳೆಲ್ಲ. ನಮ್ಮ ಅಕ್ಕ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗೇ ಮಾಡಿದರು. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ನು, ಸೀರೆ ಉಡಿಸೋದು ಎಲ್ಲ ಡೆಕೋರೇಷನ್ ಮಾಡೋದೇ ಒಂಥರ ಖುಷಿ. ಸಾಯಂಕಾಲ ಆಗಿರೋದ್ರಿಂದ ಊಟ ಎಲ್ಲ ಆಗಿತ್ತು. ಚುರುಮುರಿ ಮಾಡಿದ್ರು ಸಾಯಂಕಾಲ ಅಂತ ಅಂದ್ಬಿಟ್ಟು. ನಮ್ಮ ಮನೇಲಿ ಚುರುಮುರಿ ಅಂತಂದರೆ ಈಗೇನೆ ಹೊಟ್ಟೆ ತುಂಬ ತಿಂತೀವಿ. ಹೊಟ್ಟೆ ಫುಲ್ಲಾಗಿತ್ತು, ಅದನ್ನೇ ತಿಂದು ನನ್ನ ಮಗ ತುಂಬ ಚೆನ್ನಾಗಿ ಆಟಾಡ್ತಿದ್ದ. ಇದು ಮನೇಲೂ ಇದೆ, ಆದರೆ ಅವನು ಮನೇಲಿರೋದ್ರಲ್ಲಿ ಆಟಾಡೋದಿಲ್ಲ. ಈ ಆಟಾಡೋದಿಕ್ಕೆ ಗೊತ್ತು ನೋಡಿ ಅವನಿಗೆ, ಈ ವಯಸ್ಸಿಗೆ ತುಂಬ ಚೆನ್ನಾಗಿ ಆಟಾಡ್ತಿದ್ದಾನೆ. ಮನೇಲಿರೋದ್ರಲ್ಲಿ ಎದುರುಕೋತಾನೆ. ಇಲ್ಲಿ ಬಂದು ಯಾರು ಇಸ್ಕೋತಾರೆ ಅಂತ ನೋಡಿ ಮಕ್ಕಳು ಅಷ್ಟು ಜನ ಇದ್ದಾರಲ್ವ, ಯಾರು ಇಸ್ಕೋತಾರೆ ಅಂತ ನೋಡಿ ಅದನ್ನು ಆಟಾಡ್ತಿದ್ದಾನೆ. ಎಲ್ಲ ಆಟ ಸಾಮಾನು ಬೇಕು ಅಂತ ಕೇಳ್ತಿದ್ದಾನೆ. ಮನೇಲಿ ಎಷ್ಟೇ ಆಟ ಸಾಮಾನು ಇದ್ದರೂ ಆಟಾಡೋದಿಲ್ಲ. ಇಲ್ಲಿ ಆಚೆ ಕಡೆ ಬಂದರೆ ತುಂಬ ಆಟ ಸಾಮಾನುಗಳು ಕೇಳ್ತಿದ್ದಾನೆ ನಮ್ಮ ಅಕ್ಕನ ಮಗಂದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ತುಂಬ ಖುಷಿ ಅನಿಸುತ್ತೆ. ಸಬ್ಸ್ಕ್ರೈಬರ್ಸೇ ಇಲ್ಲ ಅಂತ ಬೇಜಾರಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Thank you so much for watching.